ಸ್ವಲ್ಪ ಈ ಕಡೆ ಬಂದಿದ್ದು ಓಕೆ ಓಕೆ ಅಲ್ಲಿ ಈಗ ಹೋಗ್ತಾ ಇದ್ದಾರೆ ಆಯಿಲ್ ಹೆಂಗೆ ಸಿಕ್ಕಿದೆ ಹಂಗೆ ನಿಮಗೆ ರೆಡಿ ಜಾಸ್ತಿ ಕನೆಕ್ಟ್ ಆಗುತ್ತೆ. ದೋಸ್ ಆರ್ ದಿ ಕಾಣಿಸ್ತಲ್ಲ ಸರ್, ಅಲ್ಲಿ ಒಂದು ಇನ್ವರ್ಟರ್. ಸೊ ಒಂದು ಸ್ಟ್ರಿಂಗಲ್ಲಿ ಎಷ್ಟು ಪ್ಯಾನಲ್ಸ್ ಹಾಕಿದ್ದೀರಾ ಸರ್? 30 ಪ್ಲಸ್ 56 ಪ್ಯಾನಲ್ ಬರ್ತದೆ ಸರ್ ಒಂದು ಸ್ಟ್ರಿಂಗಲ್ಲಿ. ನಿಮಗೆ ಈ ಸಬ್ಸ್ಟೇಷನ್ ಕೆಪಾಸಿಟಿ 2.4 ಮೆಗಾವಾಟ್ ಅಲ್ಲ, ಸಬ್ಸ್ಟೇಷನ್ ಕೆಪಾಸಿಟಿ ಜಾಸ್ತಿ ಇದೆ ಸರ್, ಬಟ್ ಮತ್ತೆ ಕಡಿಮೆ ಯಾಕೆ ಮಾಡಿದ್ರು ಸರ್? ಏನಾಗುತ್ತೆ ಅಂದರೆ ಸರ್, ಒಂದು ಪ್ಯಾನಲ್ ಕೆಪಾಸಿಟಿ, ಇನ್ನೊಂದು ಅವರ ಇನ್ವರ್ಟರ್ ಕೆಪಾಸಿಟಿ ಆಗುತ್ತೆ, ಟ್ರಾನ್ಸ್ಮಿಷನ್ ಕೆಪಾಸಿಟಿ, ಈ ಮೂರು ಕೆಪಾಸಿಟಿ ಕೆಪಾಸಿಟಿ ಜಾಸ್ತಿ ಬರ್ತದೆ ಅಂತ ಆಗ ನೀವು ಅಲ್ಲಿಗೆ ಶಿರಾಜು ಮಾತಾಡೋಣ, ಬಾಗಲಕೋಟೆ ಮಾತಾಡೋಣ, ಹುಬ್ಬಳ್ಳಿದು ಮಾತಾಡೋಣ, ರಾಯಚೂರು ಮಾತಾಡೋಣ, ತೊಂದರೆ ಏನಿಲ್ಲ. ದಿಸ್ ಸ್ಟೇಟ್ ಪಾಲಿಸಿ ಮಾಡ್ತಾ ಇದ್ದೀವಿ. ಅದು ಎಷ್ಟು ಅವರಿಗೆ ಎಷ್ಟು ಮೊದಲು ಸೈನ್ ಮಾಡ್ತೀವಲ್ಲ ಸೇಮ್ ರೇಟ್ 25,000 22,000 ಎಷ್ಟು ರೇಟ್ ನಾನು ಕರೆಕ್ಟಾಗಿ ಗೊತ್ತಿಲ್ಲ, ನಾನೇನಾದ್ರು ಮಾಡಿ ಸಿಕ್ಕಾಕೋಬಾರ್ದಲ್ಲ, ಅದು ಏನು ರೇಟ್ ಇದೆ ಅದ್ರ ಪ್ರಕಾರ ಕೊಡ್ತೀವಿ. ಈಗ ಸರ್ಕಾರಿ ಇಲಾಖೆಗಳಿಂದ ಬೆಸ್ಕಾಂಗೆ ಎಷ್ಟು ಬಿಲ್ ಬಾಕಿ ಇದೆ ಪಾವತಿ ಮಾಡೋದು? ಇದು ಬೆಸ್ಕಾಂ ನಮ್ಮ ಗೊತ್ತಾಯ್ತಲ್ಲ, ಎಷ್ಟು ಬಿಲ್ ಅಂದ್ಬಿಟ್ರೆ ಕೆಲವು ನಮ್ಮ ಸಂಘ ಸಂಸ್ಥೆಗಳಿಂದಲೇ ಬಾಕಿ ಇರ್ತದೆ, ಪಂಚಾಯತ್ ರಾಜ್ಯದಿಂದ ಇರ್ತದೆ, ಮುನ್ಸಿಪಾಲ್ಟಿಯಿಂದ ಇರ್ತದೆ. ನಾವು ಅದು ಹೇಳ್ಬಿಟ್ಟು ಹೇಳಲಿಕ್ಕೆ ಆಗ್ತದ? ಅದೆಲ್ಲ ಇರ್ತದೆ. ಅದು ಇವತ್ತಲ್ಲ, ಹಳೆ ನಡ್ಕೊಂಡೇ ಬಂದಿದೆ, ನಡ್ಕೊಂಡು ಹೋಗ್ತಾ ಮಾಹಿತಿ ನೋಡಿ. ನಾನು ಮಾಹಿತಿ ಈಗ ಎಲ್ಲ ತಗೊಂಡ್ಬರಲಿಲ್ಲ, ನಾನು ಮಾಹಿತಿ ಬಿಟ್ಟು ಅಸೆಂಬ್ಲಿಲಿ ಕೇಳಿದ್ರೆ ಎಲ್ಲ ಕೊಟ್ಟಿದ್ದೀನಿ ನಿಮಗೆ ಮಾಹಿತಿ ಎಲ್ಲ ಅಲ್ಲಿಯೇ ಇದೆ. ಲಾಸ್ಟ್ ಟೈಮು ಸಿದ್ಧಗಂಗಾ ಮಠಕ್ಕೆ ಒಂದು ಲೆಕ್ಕ ಕಳಿಸಿದ್ರು, 70 ಲಕ್ಷ ರೂಪಾಯಿ ಬಿಲ್ ಕಟ್ಟಬೇಕು ನೀವು ಅಂತ ಹೇಳಿ ಸಿದ್ಧಗಂಗಾ ಮಠಕ್ಕೆ KDMನವ್ರು ಕಳಿಸಿದ್ರು ಅಂದರೆ ಬೆಸ್ಕಾಮ್ ಕಟ್ಟಬೇಕು ಅಂತ ಹೇಳಿ. ಈ ರೀತಿ ಬೆಸ್ಕಾಂ ಬೇಕಾಗಿರೋದು ಇಲಾಖೆಗಳಲ್ಲಿ ಎಷ್ಟಿದೆ ಅಂತ ಆ ಥರದ್ದು ತುಂಬ ಇದೆ. ನೀವು ಆಫ್ ಹ್ಯಾಂಡ್ ಆಗಿ ನನ್ನ ಕೇಳಿದ್ರೆ, ಅಸೆಂಬ್ಲಿಯಲ್ಲೆಲ್ಲ ಕೇಳಿದ್ರೆ ಎಲ್ಲ ಪ್ರಶ್ನೆ ಉತ್ತರ ಕೊಟ್ಟಿದ್ದೀನಿ. ನೀವು ಮೊದಲೇ ನನಗೆ ಹೇಳ್ಬಿಟ್ಟು ನಾನು ತಗೊಂಡ್ಬರ್ತಾ ಇದ್ದೆ, ಅದೆಲ್ಲ ರೈತರಿಗೆ ಒಳ್ಳೆಯ ಆದರೂ ಕೂಡ ಗ್ರಿಡ್ ಹೋಗಿ ಗ್ರಿಡ್ಡಿಂದ ಬರ್ಬೇಕಾಗಿತ್ತು. ಈಗ ಏನಾಗಿದೆ ಅಂತಂದರೆ, ಇಲ್ಲಿ ಏನು ಪವರ್ ಸಪ್ಲೈ ಆಗುತ್ತೆ ಅದು ಇಮಿಡಿಯೇಟಾಗಿ ರೈತರಿಗೆ ರವಾನೆ ಆಗುತ್ತೆ. ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 6 ಗಂಟೆವರೆಗೂ ಪವರ್ ಬರೋದ್ರಿಂದ ಸ್ಟೆಬಿಲೈಸ್ ಪವರ್ ಬರುತ್ತೆ, ಕ್ವಾಲಿಟಿ ಪವರ್ ಬರುತ್ತೆ. ಅದರಿಂದ ಹೆಲ್ಪ್ ಆಗ್ತದೆ ರೈತರಿಗೆ. ಈ ಸಿಸ್ಟಮ್ ಇದೆಯಲ್ಲ, ಇದು ಇಡೀ ರಾಜ್ಯಾದ್ಯಂತ ನಮ್ಮ ಸರ್ಕಾರ ಮಾಡಿದೆ. ಇವತ್ತು ಪ್ರಾರಂಭಿಕವಾಗಿ ಇವತ್ತು ಶಿರಾದಿಂದ ಇವತ್ತು ಸ್ಥಳೀಯವಾಗಿ ನೋಡಿ ಅರ್ಥ ಮಾಡ್ಕೊಂಡಿದ್ದಾರೆ. ಈಗ ನಾನು ಹೇಳ್ತಕ್ಕಂಥದ್ದು, ಇಲ್ಲಿ ಈಗ ಇನ್ನೂ ಲ್ಯಾಂಡ್ ಇದೆ, ಇವತ್ತು ಸ್ಪೇರ್ ಲ್ಯಾಂಡ್ ಇದೆ, ಅಡಿಷನಲ್ ಕೆಪಾಸಿಟಿನೂ ಕೂಡ ಮಾಡ್ಬೋದು. ಅಡಿಷನಲ್ ಕೆಪಾಸಿಟಿ ಮಾಡಿ ಅದು ಇನ್ನೊಂದು ಯೋಜನೆ ಸಪ್ಲೈ ಮಾಡೋಕ್ಕೆ ಮಾಡ್ಬೋದು. ಅದೊಂದು ಅಡ್ವಾಂಟೇಜ್ ರೈತರಿಗೆ ಯಾವ ರೀತಿ ಅಂತ ಬೇರೆ ಬೇರೆ ಕಡೆ ಅಲ್ಲ. ಈಗ ನಾವು ಇನ್ನೊಂದು ಚಿಕ್ಕಬಾಣಗೆರೆ ಸಬ್ಸ್ಟೇಷನ್ ಇದೆ. ಪವರ್ ಸಪ್ಲೈ ಬೆಳಗ್ಗೆ ಇವತ್ತು ರೈತರಿಗೆ ಸಿಗೋದು 8 ಗಂಟೆ 7 ಗಂಟೆ 8 ಗಂಟೆ ಪವರ್ ಸಿಗೋದು ಇದು ಒಂದೇ ಮಾರ್ಗದಲ್ಲಿ, ಇನ್ಯಾವ ಮಾರ್ಗದಲ್ಲೂ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದು ಬಹಳ ಉಪಯುಕ್ತ ಆಗ್ತದೆ ರೈತರಿಗೆ. ಇದರಲ್ಲಿ ಎಕ್ಸೆಸ್ ಪ್ರೊಡಕ್ಷನ್ ಮಾಡಿದ್ರೆ ಗ್ರಿಡ್ಗೂ ಕೂಡ ತಗೊಳಕ್ಕೆ ಅವಕಾಶ ಇದೆ. ಸೊ ಇದರಲ್ಲಿ ಡಬಲ್ ಅಡ್ವಾಂಟೇಜ್. ಇವರು ಯೋಜನೆ
ಇವಾಗ ಮುಂಚೆ ತಾನ್ರಿ ಹೇಳ್ರಿ ಸಾಹೇಬ್ರಿಗೆ ನಿಮ್ಗೆ ಗೊತ್ತಾರಲ್ಲ ಕೇಳ್ತೀವಿ ನಾವು ನೀವು ಹೇಳಿದ್ರೆ ಅಂತ ಹೇಳ್ತೀನಿ. ನಾವು ಎಲ್ಲ ತಾಲೂಕಿನವರೇ ಹೇಳೋದಂತ ಹೇಳಿ ಸರ್ ಹೆಣ್ಮಕ್ಳು ಸಿರಾಜ್ ಎಲ್ಲರೂ ಸರ್ ಸಾರ್ವಜನಿಕರ ಅಭಿಪ್ರಾಯ ಏನಂದ್ರೆ ನಾನು ಸಾಹೇಬ್ರಿಗೆ ಹೇಳ್ತೀನಿ, ಹೋದಾಗ ಹೇಳ್ತೀನಿ. ಗೊತ್ತಾರಲ್ಲ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀವಿ. ಈಗ ಇದರಲ್ಲಿ ಒಂದು ಚಂಗಾವರ ಇನ್ನೊಂದು ಚಿಕ್ಕಬಾಣಗೆರೆ ಈ ಎರಡು ಕಡೆ ಈಗಾಗಲೇ ಚಾಲನೆ ಆಗಿದೆ. ಗೌರ್ಮೆಂಟ್ ಅಥವಾ ಖಾಸಗಿಯವರ ಸಹಭಾಗಿತ್ವ ಇದೆಯಾ? ಖಾಸಗಿಯವರು ಸಹಭಾಗಿತ್ವ ಇದೆ. ಯಾಕಂದ್ರೆ ಖಾಸಗಿಯವ್ರ ಗೌರ್ಮೆಂಟ್ ನಾವು ಟ್ಯಾರಿಫ್ ಫಿಕ್ಸ್ ಮಾಡ್ತೀವಿ. ನಾನು ಹೇಳಿದಲ್ಲ, ಮ್ಯಾಕ್ಸಿಮಮ್ ₹3.17 ಕೊಡ್ತೀವಿ. ಮತ್ತು ಆ ಪ್ರದೇಶಕ್ಕೆ ಯಾರು ಟೆಂಡರ್ ಹಾಕ್ತಾರೆ, ಕೆಲವೆಲ್ಲ ಕಡಿಮೆನೂ ಹಾಕಿದ್ದಾರೆ, ಅವರಿಗೆ ಆ ರೀತಿ ನಾವು ಪರ್ಚೇಸ್ ಮಾಡಿದ್ವಿ. ಬಂಡವಾಳ ಅವರೇ ಹಾಕ್ತಾರೆ, ಅವರೇ ಹಾಕ್ತಾರೆ, ಎಲ್ಲ ಮಾಡೋದು ಮೇಂಟೆನೆನ್ಸ್ ಮಾಡೋದು ಅವರೇ ಮಾಡ್ತಾರೆ. ಈಗ ಭೂಮಿ ರೈತರಿಂದ ಹೇಗೆ ಕೊಡ್ತಾರೆ? ಭೂಮಿ ಎರಡು ವಿಚಾರ ಮಾಡಿದ್ವಿ. ಒಂದು, ನಾವು ಇವ್ರಿಗೆ ಕಾಂಟ್ರಾಕ್ಟರಿಗೆ ₹25,000 ಪರ್ ಎಕರೆಗೆ ನಾವು ಗೌರ್ಮೆಂಟ್ ಇದ್ದರೆ ಅದು ಅವರು ₹25,000 ಕೊಡಬೇಕಾಗ್ತದೆ. ಅದು ಪಾವಗಡದಲ್ಲಿ ಈಗ ಏನು ಫಿಕ್ಸ್ ಆಗಿದೆ ಆ ರೇಟ್. ಅವರು ನೇರವಾಗಿ ಬೇಕಾದ್ರೆ ರೈತರ ಒಟ್ಟಿಗಿಂದ ಅದು ಸಿ ತೊಗೋಬೋದು, ಅದು ಅವ್ರಿಗೆ ಬಿಟ್ಟಿದೆ. ಈ ಎರಡು ವಿಚಾರದಲ್ಲಿ ಅವ್ರು ಮಾಡ್ಬೋದು. ಬಹುಶಃ ಈಗ ಪಾವಗಡದಲ್ಲಿ ಸಮೇತ ಮೊನ್ನೆ ನಾವು ಹೋಗಿದ್ದೀವಿ. ಇನ್ನೊಂದು 10,000 ಎಕರೆ ಕೊಡಲಿಕ್ಕೆ ಈಗಾಗಲೇ ಪ್ಲ್ಯಾನ್ ಮಾಡ್ತೀವಿ. ಇನ್ನೊಂದು 2,000 ಮೆಗಾವಾಟ್ ಪಾವಗಡದಲ್ಲಿ ಮಾಡಲಿಕ್ಕೆ ಈಗಾಗಲೇ ರಾಜ್ಯ ಸರ್ಕಾರದಿಂದ ನಾವು ಈಗಾಗಲೇ ಕ್ರಮ ತಗೊಂಡಿದ್ದೀವಿ. ಇದು ನಾವು ಸುಮಾರು 2 ತಿಂಗಳಾಗಿರ್ಬೋದು ಡಿಸ್ಟ್ರಿಕ್ಟಲ್ಲಿ ಬಂದ್ಬಿಟ್ಟು ರಿವ್ಯೂ ಮೀಟಿಂಗ್ ಮಾಡಿದ್ವಿ ನಾವು. ಪಾವಗಡದಲ್ಲಿ ರೈತರಿಗೆ 22,000 ಸಿಗ್ತಾ ಇದೆ ಎಕರೆಗೆ. ಅದೆಲ್ಲ ಫಿಕ್ಸ್ಡು ಅಲ್ಲ, ಅದು ಕೆಳಗಲ್ಲಿ ವರ್ಷ ಜಾಸ್ತಿ ಆಗ್ತಾ ಇದೆ. ಅವ್ರದ್ದು ಯಾವಾಗ ಸೈನ್ ಮಾಡಿದಾರಲ್ಲ ಅದು ಕಾಂಟ್ರಾಕ್ಟ್ ಇದೆ. ಆ ಕಾಂಟ್ರಾಕ್ಟ್ ಪ್ರಕಾರ ಕೆಲವ್ರಿಗೆ 25 ಸಿಕ್ಬೋದು, ಕೆಲವ್ರಿಗೆ 22 ಸಿಕ್ಬೋದು. ಅದು ನನಗೆ ಗೊತ್ತಾಗೋದಿಲ್ಲ. ನೀವು ಡೀಟೇಲ್ಸ್ ಡಿಮಾಂಡ್ ಇದೆ ಅವ್ರದ್ದು, ಹೈಕ್ ಮಾಡಬೇಕು ಅಂತ ಡಿಮಾಂಡ್ ಇದೆ. ಅದು ಬೇರೆ ಮಾತಿದೆ. ಇಲ್ಲಿ ಹೈಕ್ ಅವ್ರದ್ದು ಒಂದೇ ಡಿಮಾಂಡ್ ಇದ್ದಿದ್ದು. ನಾವು ಹೋದಾಗ ನೀವು ಹೈಕ್ ಮಾಡೋದು ನೀವು ಹೇಳ್ತಾ ಇದ್ದೀರ, ಅವ್ರು ಹೇಳಿದ್ದು ನಮ್ಮ ಲ್ಯಾಂಡ್ ತಗೊಳ್ಳಿ, ನೀವು ಮಾಡಿ ಡಿಮಾಂಡ್ ಇಟ್ಟಿದ್ದಾರೆ ಹೊರತು ಆ ಥರ ಹೈಕ್ ವಿಚಾರ ಅಲ್ಲ. ಪ್ರಾರಂಭದಲ್ಲಿ 20,000 ಇತ್ತು, ಆಮೇಲೆ 22 ಆಯ್ತು, ಈಗ 25. ನಾನು ಕರೆಕ್ಟಾಗಿ ಗೊತ್ತಿಲ್ಲ ನನಗೆ. ಅದು ಏನಿದೆ ಅಂದ್ಬಿಟ್ಟು ಅದ್ರ ಪ್ರಕಾರ ಸ್ಥಳೀಯರಿಗೆ ಅಲ್ಲಿ ಉದ್ಯೋಗ ಕೊಡಬೇಕು ಅನ್ನುವಂಥದ್ದು ಇತ್ತು ಅಲ್ಲಿ ಪಾವಗಡದಲ್ಲಿ. ಸೊ ಅದು ಕೂಡ ಆಗ್ತಾ ಇಲ್ಲ, ಹೊರಗಿನವ್ರು ಬರ್ತಾರೆ. ಇಲ್ಲ, ಅದಕ್ಕೆ ನಾವೇನು ಮಾಡಿದ್ದೀವಿ, ಈಗ ಸ್ಕಿಲ್ ಟ್ರೈನಿಂಗ್ ಮಾಡಿದ್ದು ಹೇಳಿ. ಸ್ಕಿಲ್ ಟ್ರೈನಿಂಗ್ ಕೊಡಬೇಕಲ್ಲ, ಮಾತಾಡಿ ಪಾವಗಡದ ಇಲ್ಲಿ ಬಗ್ಗೆ ಮಾತಾಡ್ತಾರೆ. ಈ ಜಿಲ್ಲೆಯಲ್ಲಿ 27 ಕಡೆ ಈ ಥರದ್ದು 27 ಕಡೆ ಮಾಡ್ತಾ ಇದ್ದೀವಿ. ಗೌರವ ಜಾಸ್ತಿ ಮಾಡ್ಬೋದು. ಒಂದು ನಿಮಿಷ ಸರ್. ಕರ್ನಾಟಕದಲ್ಲಿ 3,000 ಮೆಗಾವಾಟ್ ಅಲ್ಲಿ ಫಸ್ಟ್ ಇದಾಗಿದ್ದು ಜಯಚಂದ್ರ ಅವ್ರ ಕಾನ್ಸ್ಟಿಟ್ಯೂನ್ಸಿ. ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಇಲ್ಲಿ ಯಾರು ಲೋಕಲ್ ಇಂಜಿನಿಯರ್ ಯಾರು ಇದ್ದಾರೆ? ಸರ್, ಈಗ ಹೊಸ ಸಬ್ಸ್ಟೇಷನ್ ಬರ್ತಾ ಇದೆ, ಅಲ್ಲಿ ಮಾಡ್ಬೋದಲ್ಲ? ಈಗ ಹೊಸ ನಮ್ಮ ಸರ್ ಯಾವಾಗ ಟ್ರಾನ್ಸ್ಮಿಷನ್ ಕೆಪಾಸಿಟಿ ಹೆಚ್ಚಿಗೆ ಆಗುತ್ತೆ ಅಲ್ಲಿ ನಾವು ಮಾಡ್ಬೋದು ಸರ್. ಅಲ್ಲ, ಇಲ್ಲಿ ಇದೆ ಅಂತ, ಇಲ್ಲಿ ಕೂಡ ಮಾಡ್ಬೋದು ಸರ್. ವಿ ವಿಲ್ ಆಡ್ ಸಮ್ ಮೋರ್ ಸರ್ ಕೆಪಾಸಿಟಿ. ನಮ್ಮಲ್ಲಿ 5 ಸಬ್ಸ್ಟೇಷನ್ಸ್ ರೆಡಿ ಇರೋದು. ಎಲ್ಲ ಕಡೆನೂ ಪಕ್ಕದಲ್ಲಿ ಜಾಗ ಇದೆ, ನಾವು ಮಾಡ್ಕೊಡ್ತೀವಿ. 100% ತಾವು ಹೇಳ್ತಕ್ಕಂಥ ರೀತಿಯಲ್ಲಿ ಸರ್, ಪ್ರತಿಯೊಂದು ಹಳೆ ಸಬ್ಸ್ಟೇಷನ್ಸ್ ಆಗಲಿ ಅಥವಾ ಹೊಸ ಸಬ್ಸ್ಟೇಷನ್, ಅದ್ರ ಜೊತೆಗೆ ಈ ಥರದೊಂದು ಸಣ್ಣ ಸೋಲಾರನ್ನು ಆ್ಯಡ್ ಮಾಡಿದರೆ ಇರುವಂತಹ ವಿದ್ಯುತ್ತನ್ನು ಹೇಳ್ತಾ ಇದ್ದಾರೆ ಗೌರವ್ ಅವರೇ. ಅವ್ರೇನು ಹೇಳ್ತಿದ್ದಾರೆ, ನಾವು ಟೆಂಡರ್ ಕರೆದಾಗ ಹೊಸ ಸಬ್ಸ್ಟೇಷನ್ ಆಗಿರಲಿಲ್ಲ, ಈಗ ಹೊಸ ಸಬ್ಸ್ಟೇಷನ್ ಆಗಿದೆ, ಅದನ್ನು ಸೇರಿಸಬೇಕು. ನೋಡ್ರಿ, ಯಾರು ಅದು ನೋಡಿ, ಅವರೊಟ್ಟಿಗೆ ಕೂತ್ಬಿಟ್ಟು ದೊಡ್ಡಗ್ರಾರ, ತಾಳಗುಂದ, ಬರ್ಗೂರು ಇವೆಲ್ಲ ಸೇರಿಸೋಣ. ಅದಕ್ಕೆಲ್ಲ ಅವರು ಪ್ರಪೋಸಲ್ ಮಾಡಿ ಕಳ್ಸ್ಕೊಡಿ ಅವರಿಗೆ. ಸರ್, ಇನ್ನೊಂದು ನಾನು ಪಂಕಜ್ ಜೊತೆಗೆ ಮಾತಾಡ್ತಾ ಇದ್ದೆ ಸರ್. ಹೊಸದಾಗಿ ಬರ್ತಕ್ಕಂಥ ಸಬ್ಸ್ಟೇಷನ್ ಅಲ್ಲಿ ಪ್ರತಿಯೊಂದರಲ್ಲಿ ಇಷ್ಟನ್ನು ನಾವು ಸೇರಿಸಿಬಿಟ್ರೆ, ಕ್ಯಾಪಿಟಲ್ ಕಾಸ್ಟ್ ನಲ್ಲಿ ಸೇರಿಸಿಬಿಟ್ರೆ ಅದು ಇನ್ನೂ ಒಳ್ಳೇದು. ನೋಡಿ, ಅದು ಒಳ್ಳೇದು. 10 ಮೆಗಾವಾಟ್ 5 ಮೆಗಾವಾಟ್ ಅಂತ ಸೇರಿಸಬೇಡ. ಓಕೆ, ಮಾಡಿಸ್ಬಿಡಿ. ಓಕೆ, ಸ್ವಲ್ಪ ಜಮೀನು ಬೇಕಾಗೋದು ಅಷ್ಟೇ, ಬೇರೆ ಪಕ್ಕದಲ್ಲಿ ಜಮೀನು ಸ್ವಲ್ಪ ಜಮೀನು ಐಡೆಂಟಿಫೈ ಮಾಡಿ. ಪೀಪಲ್ ಆರ್ ಕಮಿಂಗ್ ಫಾರ್ವರ್ಡ್ ವೆರಿ ಹ್ಯಾಪಿಲಿ. ನಮಗೆ ಹೇಳ್ತಾ ಇದ್ರು ಸರ್ ರೈತರು, ಈಗ ಇಲ್ಲಿ ಇದನ್ನ ಜನರೇಷನ್ ಆಗಿದ್ದನ್ನು ನೋಡಿ ಅನೇಕ ಜನ ರೈತರು ತಮ್ಮ ಜಮೀನನ್ನು ರೆಡಿ ಇಟ್ಕೊಂಡು ಕೂತಿದ್ದಾರೆ. ನಾವು ಕೊಡ್ತೀವಿ ಅಂತ ಅದನ್ನೆಲ್ಲ ಐಡೆಂಟಿಫೈ ಮಾಡ್ಕೊಳ್ಳಿ. ನೋಡ್ರಿ, ಐಡೆಂಟಿಫೈ ಮಾಡಿಕೊಂಡು ಹೊಸ ಸಬ್ಸ್ಟೇಷನ್ ಅಥವಾ ಜಯಚಂದ್ರ ಅವರೊಟ್ಟಿಗೆ ಡಿಸ್ಕಸ್ ಮಾಡಿ ನಂತರ ಪ್ರಪೋಸಲ್ ಇದಕ್ಕೆ ಕಳಿಸ್ಕೊಡಿ. ಅದೇ ರೀತಿಯಲ್ಲಿ ಸರ್ ಎಲ್ಲ ಮಾನ್ಯ ಶಾಸಕರುಗಳು ಸ್ವಲ್ಪ ಇಂಟ್ರೆಸ್ಟ್ ತೆಗೆದುಕೊಂಡ್ರೆ ಸರ್ ಇದು ಸಕ್ಸಸ್ ತೆಗಿತಾರೆ. ಗೊತ್ತಿರಲಿಲ್ಲ ಅಲ್ಲ ಗೌರವ್, this is radiation effect is very good here. So
we should not tell them. Wherever radiation is very good, then we should keep on moving. ಅದು ರೇಡಿಯೇಷನ್ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಕರ್ನಾಟಕ ಇಡೀ ಕರ್ನಾಟಕದಲ್ಲಿ ಚೆನ್ನಾಗಿದೆ. ಎಕ್ಸೆಪ್ಟ್ ಮಲೆನಾಡು ಅಲ್ಲಿ ಎಲ್ಲ ಲ್ಯಾಂಡ್ ಬೇರೆ ಸಿಗೋದಿಲ್ಲ ನಮಗೆ. ಅಲ್ಲ, ಈಗ ಡ್ರೈ ಏರಿಯಾದಲ್ಲಿ ಅವರು ಕಂಪ್ನಿನವರು ಇದಾರಲ್ವಾ, ಈಗ ನೀವು ಎಷ್ಟು ಕಡೆ ಮಾಡ್ತಿದ್ದೀವಿ? 13 ಕಡೆ ಮಾಡ್ತೀವಿ. ಹೌದು ಸರ್, 13 ಕಡೆ ಮಾಡ್ತಾರೆ. ಹೌದು ಸರ್, ಇಲ್ಲಿ ಬಂದೆ ಈಗ ಇದು ಕರೆಂಟ್ ಚೆನ್ನಾಗಿ ಬರ್ತಾ ಇದೆ ಸರ್. ಈಗ ವೋಲ್ಟೇಜ್ ಚೆನ್ನಾಗಿರುತ್ತೆ, ಚೆನ್ನಾಗಿರುತ್ತೆ. ಬೆಳಿಗ್ಗೆ ಟೈಮ್ ಕೊಡೋದ್ರಿಂದ ನಮ್ಮ ರೈತರಿಗೆ ಒಳ್ಳೆ ಅನುಕೂಲ ಇದೆ. ನೈಟ್ ಕೊಡುವಾದ್ರೆ ನನ್ನ ತಮ್ಮ ಒಬ್ಬ ಆವು ಕಡೆ ಸತ್ತೋಗ್ಬಿಟ್ಟ. ನೈಟ್ ಅಲ್ಲಿ ತೊಳೆದು ಆವು ಕಡೆ ಸತ್ತೋಗ್ಬಿಟ್ಟ ನನ್ನ ತಮ್ಮ. ಈಗ ಅದಕ್ಕೆಲ್ಲ ಅನುಕೂಲ ಮಾಡಲಿಕ್ಕೆ ನಮ್ಮ ಸರ್ಕಾರ ಸಿದ್ದರಾಮಯ್ಯಜಿಯವರು ಚೀಫ್ ಮಿನಿಸ್ಟರ್ ಅವರು ಅವರ ಆದೇಶ ಪ್ರಕಾರ ಕೊಟ್ಟಿದ್ದಾರೆ. ನಾವು ಸೆಂಟ್ರಲ್ ಗವರ್ಮೆಂಟ್ ಸೇರಿಬಿಟ್ಟು ಇದನ್ನು ಮಾಡ್ತಾ ಇದ್ದೀವಿ. ಇಡೀ ಕರ್ನಾಟಕದಲ್ಲಿ 3000 ಮೆಗಾವಾಟ್ ಮಾಡ್ತೀವಿ. ಈಗ ನಿಮ್ದೇ ರಾಜ್ಯಾದ್ಯಂತನೂ ಮಾಡಬೇಕು. ಅದೇ ರಾಜ್ಯಾದ್ಯಂತ ಈಗ ಮಾಡ್ತಾ ಇದೀವಿ. ನಿಮ್ದು ಫಸ್ಟ್ ಈಗ ಬಂದಿದ್ದು ನಾನು ಅದು ಟೋಟಲ್ ನೋಡ್ಕೊಂಡು ಹೋಗೋದಕ್ಕೆ. ಇಲ್ಲಿ ಇನ್ನೊಂದು 2-3 ಇದರಲ್ಲಿ ಸಮೇತ ಇದೆ, ಹೊಸದುರ್ಗದ ಸಮೇತ ನೋಡ್ಕೊಂಡು ಬಂದು ಎಲ್ಲ ಕಡೆಯಿಂದ ಆಗ್ಬಿಡ್ತದೆ ಈಗ. ಅದಕ್ಕೆ ನಮ್ಮ ಚೀಫ್ ಮಿನಿಸ್ಟ್ರು ಕ್ಯಾಬಿನೆಟ್ಟಲ್ಲೆಲ್ಲ ಡಿಸಿಷನ್ ತಗೊಂಡು ಎಲ್ಲ ಕ್ಯಾಬಿನೆಟ್ ಮಿನಿಸ್ಟ್ರುಗಳು ಅದಕ್ಕೆ ಸಪೋರ್ಟ್ ಮಾಡಿದ್ರು. ಇದನ್ನು ಫಾರ್ಮರ್ಸ್ಗೆ, ರೈತರಿಗೆ ಒಳ್ಳೇದಾಗ್ತದೆ. ಗೊತ್ತಾಯ್ತು? ಆ ವಿದ್ಯುತ್ ಬಳಕೆಗೆ ತಕ್ಕಂತೆ ನಿಮ್ಮ ಕೆಪಾಸಿಟಿಯನ್ನು ಇಲ್ಲಿ ಮಾಡಿದರೆ ಅದಕ್ಕೆ ನಾವು 30% ಸಬ್ಸಿಡಿ ಕೊಡ್ತೀವಿ. ಹಾಗಾಗಿ ಏನಾಗಿದೆ ಅಂದರೆ ನಾವು ಇಲ್ಲಿ ನೀರಾವರಿ ಪಂಪ್ ಸೆಟ್ಸ್ ಎಷ್ಟಿದೆ ಅದಕ್ಕೆ ತಕ್ಕಂತೆ ಮಾತ್ರ ಮಾಡ್ತೀವಿ. ಫ್ಯೂಚರ್ಲಿ ಎಕ್ಸ್ಪೆಂಡ್ ಮಾಡ್ಬೋದು. ಸರ್ಕಾರ ಸಬ್ಸಿಡಿ ಸಬ್ಸಿಡಿ ಮಾಡಬೇಕಾಗಿಲ್ಲಲ್ಲ ಇವರು. ಸಿ ನೋ ಕ್ವಶನ್ ಸಬ್ಸಿಡಿ. ಇವ್ರು ಏನು ಮಾಡ್ತಾರೆ, ರೇಟ್ ಸ್ವಲ್ಪ ಜಾಸ್ತಿ ಜಾಸ್ತಿ ಮಾಡ್ತಾರೆ. ಸಬ್ಸಿಡಿ ಬರೋದೇ ಇಲ್ಲ. ತಾರೀಫ್ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಇದೆಲ್ಲ ಚೈನೀಸ್ ಇದಿಲ್ಲ ಸರ್, ಇವರು ಇದರಲ್ಲಿ ಇದೇ ಮಾಡಬೇಕು ಕಂಡೀಷನ್. ಇಲ್ಲ, ಇದರಲ್ಲಿ ಡೊಮೆಸ್ಟಿಕ್ ಎಲ್ಲರೂ ಸೇರಿ ತಾನಲ್ವೇ ಸರ್ ಕೊಡಕ್ಕೆ ಬರೋದು? ನೀವೆಲ್ಲರೂ ಸೇರಿರಿ ಸರ್. ನಮ್ಮ ಸಾಹೇಬ್ರು ಬುದ್ಧಿವಂತರು ಇದ್ದಾರೆ. ಇಲ್ಲ ಯಾವ್ದಾನ ಕಪ್ ಸಿಕ್ಕೈತೆ ಸರ್ ನಮ್ಮ ಸಾಹೇಬ್ರಿಗೆ. ಈ ಸಾಹೇಬರು ಸೀನಿಯರ್ ಮಿನಿಸ್ಟರ್, ಅವರು ಹಿರಿಯರಿದ್ದಾರೆ. ಇದು ಮುಂದೆ ಕ್ಯಾಬಿನೆಟ್ ಬರ್ಬೋದು, ಆದರೆ ಅದಕ್ಕೆ ತೀರ್ಮಾನ ತೆಗೆಯುವಂಥ ಶಕ್ತಿ ನನಗಿಲ್ಲ. ಅಕ್ರಮ ಸಕ್ರಮ ಏನಾಗಿದೆ 2004 1 ವರ್ಷಕ್ಕೆ ಮಾಡಿದ್ದು 2023 ತನಕ ನಡ್ಕೊಂಡು ಬಂದಿದೆ. ಅದಕ್ಕೆ ನಾವೇನು ಮಾಡಿ ಸುಮಾರು 4.5 ಲಕ್ಷ ಪಂಪ್ ಸೆಟ್ಗಳಿಗೆ ನಾವು ಇದು ಕೊಡಬೇಕಾಗಿತ್ತು. ಅದಕ್ಕೆ 10 ರೂಪಾಯಿ ರಿಜಿಸ್ಟರ್ ಮಾಡಿದವರು ಇದ್ದಾರೆ, 10,000 ಕೊಟ್ಟವರು ಇದ್ದಾರೆ, 25,000 ಕೊಟ್ಟವರು. ಅವರಿಗೋಸ್ಕರ ಕ್ಯಾಬಿನೆಟಲ್ಲಿ ಫಸ್ಟ್ ಅವರಿಗೆ ಆದ್ಯತೆ ಕೊಟ್ಬಿಟ್ಟು ಮಾಡಿದ್ದೆ ಹೇಳ್ಬಿಟ್ಟು ಪ್ರಕಾರ ಕುಸುಮ್ ಸಿ ಏನಂತ ಹೇಳ್ಬಿಟ್ರೆ ಇಲ್ಲಿಯ ಗ್ರಿಡ್ಗೆ ನಾವು ಕೊಡ್ತೀವಿ. ಈಗ ನಾವೇನು ಮಾಡಿದ್ವಿ, 500 ಮೀಟರ್ಸ್ ಗ್ರಿಡ್ ಒಳಗಡೆ ಇರೋರಿಗೆ ನಾವು ಗ್ರಿಡ್ಡಿಂದಲೇ ಕೊಡ್ತೀವಿ. 500 ಮೀಟರ್ಸ್ ಹೆಚ್ಚಿಗಿದ್ದರೆ ಕುಸುಮ್ ಬಿಯಲ್ಲಿ ಕೊಡ್ತೀವಿ. ಅದರಲ್ಲಿ ಸುಮಾರು ಒಂದು 60%, 30% ಸ್ಟೇಟ್ ಗೌರ್ಮೆಂಟು, 30% ಸೆಂಟ್ರಲ್ ಗೌರ್ಮೆಂಟ್ ಇತ್ತು. ಈಗ ನಾವು ಅದನ್ನು 50% ಸ್ಟೇಟ್ ಗೌರ್ಮೆಂಟು, 30% ಸೆಂಟ್ರಲ್ ಗೌರ್ಮೆಂಟ್ ಮಾಡಿ 80% ಕೊಡ್ತಾ ಇದ್ವಿ. 500 ಮೀಟ್ರಿಗಿಂತ ದೂರ ಇರುವವರಿಗೆ ಆ ಕುಸುಮ್ ಬಿಯಲ್ಲಿ ಅಲ್ಲಿಯೇ ಬೋರ್ವೆಲ್ ಅವರಿದ್ದರೆ ಸಾಕು. ಬಾಕಿಯೆಲ್ಲ ನಾವೇ ಕೊಡ್ತೀವಿ, ಪಂಪು ನಾವೇ ಕೊಡ್ತೀವಿ. ಮತ್ತು ಎಲೆಕ್ಟ್ರಿಸಿಟಿ ಕನೆಕ್ಷನು, ಮೀಟ್ರು, ಸ್ವಿಚ್ ಬೋರ್ಡ್ ಎಲ್ಲ ಅವರೇ ಮಾಡ್ತಾರೆ. ಬರೀ ಒಂದು ಬೋರ್ವೆಲ್ ಇದ್ದುಬಿಟ್ಟು ನೀರು ಇರಬೇಕಷ್ಟೆ. ಈ ರೀತಿಯಲ್ಲಿ ಒಂದು ಇದನ್ನು ಪ್ಯಾನಲ್ ಆಫ್ ಕಾಂಟ್ರಾಕ್ಟರ್ಸ್ನ ಮಾಡಿದ್ವಿ. ಅದು ಸಮೇತ ಈಗಾಗಲೇ ಚಾಲನೆ ಕೊಡ್ತಾ ಇದ್ವಿ. ಬಹುಶಃ ಮುಂದೆ ಬರೋ ದಿವಸಗಳಲ್ಲಿ ಹೆಚ್ಚಿನ ಮಟ್ಟಿಗೆ ರೈತರ ನೀರಿನ ಸಮಸ್ಯೆ ಪರಿಹಾರ ಮಾಡುವಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಕುಸುಮ್ ಬಿ ಮತ್ತು ಸಿ ನಮ್ಮ ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ.